Hello guys, welcome back to my channel. ಇವತ್ತಿನ ವಿಡಿಯೋ ಬಂದು ಒಂದು 3 ಡಿಫರೆಂಟ್ ಸಮ್ಮರ್ ಕೂಲ್ ಡ್ರಿಂಕ್ಸ್ ಆಗಿರುತ್ತೆ. ಇಲ್ಲಿ ನಾನು ಫಸ್ಟ್ ತೋರಿಸಿರೋದು ಬಂದು ವಾಟರ್ ಮೆಲನ್ ಮಿಂಟ್ ಜ್ಯೂಸ್. ಒಂದು ಮಿಕ್ಸರ್ ಜಾರಲ್ಲಿ ಕಟ್ ಮಾಡಿರೋ ವಾಟರ್ ಮೆಲನ್ ಕ್ಯೂಬ್ಸ್, ಮಿಂಟ್ ಲೀವ್ಸ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಲೈಕ್ ಸ್ಟ್ರೈನರಲ್ಲಿ ವಾಟರ್ ಪ್ಯೂರಿನ ಸಪರೇಟ್ ಮಾಡಿ ಆ ಜ್ಯೂಸ್ನ ನೀವು ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ ಮತ್ತು ಸಬ್ಜಾ ಸೀಡ್ಸ್ ಜೊತೆ ಸರ್ವ್ ಮಾಡ್ಕೋಬಹುದು. ಸೊ ನಮ್ಮ ಸೆಕೆಂಡ್ ಡ್ರಿಂಕ್ ಬಂದು ಕೋಕೋನಟ್ ಸ್ಟ್ರಾಬೆರಿ ಶೇಕ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕೋಕೋನಟ್ ವಾಟರ್, ಫ್ರೆಶ್ಲಿ ವಾಶ್ ಸ್ಟ್ರಾಬೆರೀಸ್, ಸಬ್ಜಾ ಸೀಡ್ಸ್. ಸೊ ಇಲ್ಲಿ ಸ್ಟ್ರಾಬೆರೀಸ್ನ ನಾನು ನೀಟಾಗಿ ಬೇಕಿಂಗ್ ಸೋಡಾ ಹಾಕಿ ವಾಶ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಡ್ರಿಂಕ್ ಕೂಡ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ, ನಿಮ್ಮ ಬಾಡಿ ಹೀಟ್ನೆಲ್ಲ ಕಮ್ಮಿ ಮಾಡುತ್ತೆ. ತುಂಬ ಸಿಂಪಲ್. ಒಂದು ಮಿಕ್ಸರ್ ಜಾರಿಗೆ ಚಾಪ್ ಮಾಡಿರೋ ಸ್ಟ್ರಾಬೆರೀಸ್, ಕೋಕೋನಟ್ ಮಲಾಯ್, ಕೋಕೋನಟ್ ವಾಟರ್ ಹಾಕಿ ಬ್ಲೆಂಡ್ ಮಾಡಿ ಪ್ಯೂರಿ ಮಾಡ್ಕೊಳ್ಳಿ. ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಚಿಯಾ ಸೀಡ್ಸ್ ಹಾಕಿ ಬ್ಲೆಂಡ್ ಮಾಡಿರೋ ಪ್ಯೂರಿನ ಇದಕ್ಕೆ ಹಾಕಿದ್ರೆ ವಿ ಆರ್ ಡನ್ ವಿತ್ ಕೋಕೋನಟ್ ಸ್ಟ್ರಾಬೆರಿ ಶೇಕ್. ತುಂಬ ಚೆನ್ನಾಗಿರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ. ಸೊ ನಮ್ಮ ಲಾಸ್ಟ್ ಆ್ಯಂಡ್ ಫೈನಲ್ ಡ್ರಿಂಕ್ ಬಂದು ರಾಗಿ ಮಾಲ್ಟ್ ರಾಗಿ ಅಂಬಲಿ ಆಗಿರುತ್ತೆ. ಇದು ನಿಮ್ಮ ಬಾಡಿನ ತುಂಬ ಕೂಲ್ ಮಾಡುತ್ತೆ. ವೆರಿ ಸಿಂಪಲ್ ರೆಸಿಪಿ. ಒಂದು ಪ್ಯಾನಲ್ಲಿ 2 to 3 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ವಿಸ್ಕ್ ಮಾಡ್ಕೊಳ್ಳಿ. ನಿಮಗೆ ತಡ್ಕ ಬೇಕು ಅಂದರೆ ಕೂಡ ಸಿಂಪಲ್ ತಡ್ಕ ಹಾಕ್ಕೋಬೋದು. ಒಂದು ಬೌಲಲ್ಲಿ 1 ಕಪ್ ಕರ್ಡ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ಪ್ರಿಪೇರ್ ಮಾಡಿದಂತಹ ರಾಗಿ ಮಿಕ್ಸ್ಚರ್ನ ಕೂಡ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ನಾವು ಪ್ರಿಪೇರ್ ಮಾಡಿದಂಥ ತಡ್ಕ, ಉಪ್ಪು ಎಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಇದಾಗಿರುತ್ತೆ ನಮ್ಮ ಇವತ್ತಿನ ವಿಡಿಯೋ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ.